ಯುವಕರ ನೇತರರಾಗಿ ಹಲವಾರು ಯುವಕರಿಗೆ ಮಾರ್ಗದರ್ಶನ ನೀಡ್ತಾ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ನೂತನವಾಗಿ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಅನೇಕ ಯುವಕರಿಗೆ ಸ್ಫೂರ್ತಿಯಾಗಿ ಹಿಂದುಳಿದ ವರ್ಗದ ನಾಯಕರಾಗಿ ಬಸವರಾಜಣ್ಣನವರು ಅನೇಕ ಜನಕ್ಕೆ ಮಾರ್ಗದರ್ಶಕರಾಗಿ ಇವತ್ತು ಉತ್ತಮವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡೋದ್ರ ಮುಖಾಂತರ ಸರಳತೆಯ ಮೂಲಕ ಯಾವ ರೀತಿ ಬದುಕಬೇಕಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿದ್ದಾರೆ. ಬಸವರಾಜಣ್ಣವರಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳನ್ನು ನಾವು ಜಿಗಣಿ ಭಾಗದಿಂದ ಎಲ್ಲ ನಾಯಕರುಗಳ ಆದಿಯಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತೇವೆ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಜಗತ್ತಿನ ಒಳಿತನ್ನು ಮನಸ್ಫೂರ್ತಿಯಾಗಿ ಸಮುದಾಯಗಳಿಗೆ ಎಲ್ಲ ಸಮುದಾಯಗಳು ನಮ್ಮ ಸಮುದಾಯ ಎಂಬ ಭಾವನಾತೀತವಾಗಿ ಬದುಕನ್ನು ಹಾರೈಸುವಂಥ ನಾಯಕ ಅಂದರೆ ಬಸವರಾಜ. ಕಾರಣ ನಾನು 35 ಲಕ್ಷ ಜನಕ್ಕೆ ಗುರುಗಳು, ಆದರೂ ಭಾಳಷ್ಟು ಜನ ನಾಯಕರನ್ನು ನಾನು ನೋಡಿದೆ. ಅದರಲ್ಲಿ ಸಮಾನ ಮನಸ್ಕರಾಗಿ ಒಳಿತನ್ನು ಭಾವನಾತೀತವಾಗಿ ಭಾವೈಕ್ಯತೆಯನ್ನು ಬಯಸ್ತಕ್ಕಂಥ ಒಬ್ಬ ನಾಯಕ ಅಂದರೆ ಬಸವರಾಜ. ಅವರ ಪಕ್ಷಾತೀತವಾಗಿ ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಗೌರವಿಸಿ, ಎಲ್ಲರನ್ನ ನಮ್ಮವರು ಅಂತಕ್ಕಂಥ ಭಾವನಾತೀತವಾಗಿ ಸಮುದಾಯಗಳನ್ನ ಜೊತೆಗೆ ಕೊಂಡೊಯ್ತಕ್ಕಂಥ ಒಬ್ಬ ನಾಯಕ ಬೇಕು ಅಂತಕ್ಕಂಥದ್ದು ನಮ್ಮ ಬಯಕೆ. ನಾವುಗಳು ಸನಾತನ ಧರ್ಮದ ಉಳಿವಿಗೋಸ್ಕರವಾಗಿ ಆತನ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ವಿಶ್ವಕರ್ಮ ಸಮುದಾಯದ ಜಗದ್ಗುರುಗಳು. ನಾವು ಸದಾ ಅವರನ್ನು ಒಳಿತಿಗೋಸ್ಕರವಾಗಿ ಅವರ ನಾಯಕತ್ವವನ್ನು ಬಯಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಸದಾ ಚಿಂತನೆ ಮಾಡ್ತೀವಿ, ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಅಂಥ ನಾಯಕರು ಸಮುದಾಯಕ್ಕೆ ಬೇಕು ಅಂತಕ್ಕಂಥದ್ದೇ ನಮ್ಮ ಆರೈಕೆ. ಅವರು 100 ವರ್ಷಗಳ ಕಾಲ ಚೆನ್ನಾಗಿ ಬಾಳಬೇಕು, ಸಮುದಾಯಗಳಿಗೆ ನಾಯಕನಾಗಿರಬೇಕು ಅಂತಕ್ಕಂಥದ್ದೇ ನಮ್ಮ ಆಶಯ. ಭಗವತಿ ಲೋಕಾತ್ಮಜಂತ ಸರ್ವದಾ ಆಪೋ ಅನುಶ್ಚಾರಿತಾಮೃತಂತ ಸರ್ವೇಷಂ ಭಗವತಿ ಕೃಪಾಕಟಾಕ್ಷಾಂತಿರಾನಿಶಂಚಲ ಸಂಪದಾ ವೃದ್ಧಂ ಚಿರಾಯುರಾರೋಗ್ಯಂ ಐಶ್ವರ್ಯಂ ಪ್ರಾಪ್ತಿ. ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಸವರಾಜರವರ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ನನ್ನ ಸ್ನೇಹಿತರುಗಳಿರ್ಬೋದು, ಬಸವರಾಜವ್ರ ಸ್ನೇಹಿತರುಗಳಿರ್ಬೋದು, ಎಲ್ಲ ನಮ್ಮ ಪಕ್ಷದ ಮುಖಂಡರಿರ್ಬೋದು, ಬೇರೆ ಬೇರೆ ಪಕ್ಷದ ಮುಖಂಡರಿರ್ಬೋದು, ಹಿರಿಯ ನಾಯಕರಿರ್ಬೋದು, ಎಲ್ಲರೂ ಬಂದು ಇವತ್ತು ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರಿದ್ದಾರೆ. ತಾಯಿ ಬನಶಂಕರಮ್ಮ ತಾಯಿಯ ಕೃಪೆಯಿಂದ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಲಿ, ನಮ್ಮ ಭಾಗದಲ್ಲಿ ಒಂದು ನಾಯಕತ್ವವನ್ನು ಬೆಳೆಸ್ಕೊಂಡು, ನಾಯಕತ್ವವನ್ನು ಉಳಿಸ್ಕೊಂಡು ಎಲ್ಲ ಸ್ನೇಹಿತರ ಜೊತೆ ಸಹಭಾಗಿಯಾಗಿ ಇರಲಿ ಅಂಥೇಳಿ ನಾನು ತಾಯಿ ಬನಶಂಕರಮ್ಮನ ಹತ್ರ ಪ್ರಾರ್ಥನೆ ಮಾಡಿ ಅವರಿಗೆ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಸದಾ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ನಮ್ಮ ನಾಯಕರಾದ ಬಸವರಾಜ್ ಅವರಿಗೆ ಇವತ್ತು ಹುಟ್ಟುಹಬ್ಬದ
ಶುಭಾಶಯಗಳು ಕೋರ್ತಾ ನಾನಾಗಲಿ, ನಮ್ಮ ನಾರಾಯಣ ಆಗಲಿ, ನಮ್ಮ ಪರಮೇಶ್ ಗುಪ್ತಾ ಆಗಲಿ, ಎಲ್ಲರೂ ನಮ್ಮ ಸಂಘಟನೆ ಆಗಲಿ ಎಲ್ಲರೂ ಸೇರಿ ನಾವು ಒಂದು ವಾರದಿಂದ ಮಾಡಬೇಕು ಅಂದ್ಕೊಂಡಿದ್ದು. ಅದೇ ರೀತಿ ಇವತ್ತು ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ನಾಯಕರು ಬರಬೇಕಾಯ್ತು, ಆರ್ ಅಶೋಕ್ ಅವರು ಅಲ್ಲಿ ಸಕ್ಷಣದಿಂದ ನಾನು ವಿಶ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೂ ಅಲ್ಲಿ ಒಳ್ಳೆಯದಾಗಲಿ, ಇಲ್ಲಿ ನನ್ನ ನಾಯಕರಿಗೆ, ಬಸವರಾಜ್ ಅವರಿಗೆ ಮತ್ತು ಅವ್ರ ಕುಟುಂಬಕ್ಕೆ, ಬನಶಂಕರಮ್ಮ ಅವರಿಗೆ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಒಳ್ಳೆಯ ಪದವಿ ಸಿಕ್ಕಲಿ ಅಂತ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಬನಶಂಕರಮ್ಮ ಕೇಳ್ಕೊತಾ ಇದ್ದೀನಿ. ತಾಯಿ ಬನಶಂಕರಮ್ಮನಲ್ಲಿ ಬೆಳಿಗ್ಗೆ ಪ್ರಾರ್ಥನೆಯನ್ನು ಮಾಡಿದ್ದೀನಿ. ನನ್ನ ಹುಟ್ಟುಹಬ್ಬ ನೆಪ ಮಾತ್ರ. ತಾಯಿ, ನಿನ್ನ ಕೃಪೆಯಿಂದ ನನ್ನ ಕೈಲಾದ ಮಟ್ಟಿಗೆ ಸೇವೆ ಮಾಡೋದಕ್ಕೆ ಶಕ್ತಿ ಕೊಡು, ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋಂಥ ಧೈರ್ಯ ಕೊಡು, ನಂಬುದವ್ರನ್ನ ಯಾವತ್ತೂ ಕೈ ಬಿಡಬಾರ್ದು ಅಂಥದಕ್ಕೆ ನಿನ್ನ ಕೃಪೆ ಇರಲಿ ಅಂತೇಳಿ ಮೊದಲು ನಾನು ಪ್ರಾರ್ಥನೆ ಮಾಡಿದ್ದೀನಿ. ಇವತ್ತು ಅನೇಕ ಹಿರಿಯರಿರ್ಬೋದು, ತಾಯಂದಿರಿರ್ಬೋದು, ನನ್ನೆಲ್ಲ ಯುವಕ ಮಿತ್ರರಿರ್ಬೋದು, ಕೇಂದ್ರ ಸಚಿವರಾದಂಥ ಸೋಮಣ್ಣವ್ರು ಇರ್ಬೋದು, PGR ಸಿಂಧಿ ಅವರು ಇರ್ಬೋದು, ಉದಯ್ ಗರುಡಾಚಾರ್ಯರು ಇರ್ಬೋದು, ಶ್ರೀನಗರ ಕಿಟ್ಟಿ ಅವರು ಇರ್ಬೋದು, ತಾರಾ ಅವರು ಇರ್ಬೋದು, ಅನೇಕ ಹಿರಿಯ ಕಲಾವಿದರಾಗಿರ್ಬೋದು, ಚಲನಚಿತ್ರ ನಟರಿರ್ಬೋದು. ಈಗ ತಾನೇ ನಿಗಮದ ಸವಿತಾ ಸಮಾಜದ ನಿಗಮದ ಅಧ್ಯಕ್ಷರು ಈಗಾಗಲೇ ಬಂದು ಹೋದರು, ಮುತ್ತರಾಜ್ ಅವರು. ನಮ್ಮೆಲ್ಲ ಕಾರ್ಪೊರೇಟರ್ಗಳು NR ರಮೇಶ್ ಇರ್ಬೋದು. ಯಾರದು ನನ್ನ ಸಹೋದ್ಯೋಗಿಗಳಾದಂಥ ಕಾರ್ಪೊರೇಟರಲ್ಲಿ ಕೆಲಸ ಮಾಡಿದಂಥ NR ರಮೇಶ್ ಇರ್ಬೋದು, ವೆಂಕಟಸ್ವಾಮಿ ನಾಯ್ಡು ಇರ್ಬೋದು, ಸಂಗಾತಿ ವೆಂಕಟೇಶ್ ಇರ್ಬೋದು, ಸೋಮಶೇಖರ್ ಇರ್ಬೋದು, ಲಕ್ಷ್ಮೀಕಾಂತ್ ಅವ್ರು ಇರ್ಬೋದು, ಈಗ ತಾನೇ ನಮ್ಮ ಆಂಜನಪ್ಪನವ್ರು ಇರ್ಬೋದು, ಮಣಿಯವ್ರು ಇರ್ಬೋದು, ಅನೇಕ ನನ್ನ ಸ್ನೇಹಿತರು, ಹಿತೈಷಿಗಳು, L ಗೋವಿಂದರಾಜ್ ಇರ್ಬೋದು, ಪ್ರಮೋದ್ ಶ್ರೀನಿವಾಸ್ ಇರ್ಬೋದು, ಸುರೇಶ್ ಇರ್ಬೋದು. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಯಾವುದೇ ಇದು ಹುಟ್ಟುಹಬ್ಬದಲ್ಲಿ ಜಾತಿಯ ರಾಜಕಾರಣ ಅಥವಾ ಪಕ್ಷದ ಯಾವುದೇ ಲೇಪ ಇರೋದು ಬೇಡ ಅಂಥೇಳಿ ನನ್ನ ಸಂಸ್ಕೃತಿ, ನನ್ನ ಹಿರಿಯರು M ಶ್ರೀನಿವಾಸ್ ಇರ್ಬೋದು, M ಚಂದ್ರಶೇಖರ್ ಇರ್ಬೋದು, ಬೇಟಪ್ಪನವ್ರು ಇರ್ಬೋದು, ನಮ್ಮ ನಾಯಕರಾದಂಥ R ಅಶೋಕ್ ಅವರು ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಬಂದಿರ್ತಕ್ಕಂಥದ್ದು. ಆ ಸಂಪ್ರದಾಯದಲ್ಲೇ ಮುಂದುವರಿತಾ ಇದ್ದೀವಿ, ಮುಂದೇನೂ ಮುಂದುವರಿತೀನಿ. ಅನೇಕ ಎಲ್ಲ ನಮ್ಮ ಪತ್ರಿಕಾ ಮಿತ್ರರು ನನ್ನ ಈ ಮಟ್ಟಕ್ಕೆ ತರಬೇಕಾದ್ರೆ ಒಂದು ರಂಗನೂ ಸಹಿತ, ಆ ರಂಗಕ್ಕೂ ನಾನು ಋಣಿಯಾಗಿದ್ದೀನಿ. ಮುಂದೆನೂ ಸಹಿತ ಎಲ್ಲಿವರೆಗೆ ತಾಯಿಯ ಕೃಪೆ, ಎಲ್ಲಿವರೆಗೆ ಸ್ನೇಹಿತರ ಆಶೀರ್ವಾದ, ನಾಯಕರ ಕೃಪೆ, ಸಾರ್ವಜನಿಕರ ಅಭಿಲಾಷೆ ಇರ್ತದೆ, ಅಲ್ಲಿವರೆಗೂ ಇದೇ ಉತ್ಸಾಹದಲ್ಲಿ, ಇದೇ ಆಸಕ್ತಿಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ನಮ್ಮ ಈ ಹುಟ್ಟುಹಬ್ಬ ಆಚರಿಸ್ತಾ ಇರ್ತಕ್ಕಂಥ ವೆಂಕಟೇಶ್ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಹನುಮಂತರಾಯಪ್ಪ ಇರ್ಬೋದು, KC ಇರ್ಬೋದು, ಅನೇಕ ಎಲ್ಲರೂ, ಇದು ನಾನೊಬ್ಬ ಮಾಡಿರೋದಲ್ಲ, ನಮ್ಮೆಲ್ಲ ಸ್ನೇಹಿತರು ಮಾಡಿರ್ತಕ್ಕಂಥ ಅವ್ರಿಗೆ ಕೃತಜ್ಞತೆಯಾಗಿ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ.